ಯಾವಾಗಲೂ ಇದೇ ಆಗೋಯ್ತು. ಹೇಳ್ದೆ ಕೇಳ್ದೆ ಮಾಡ್ಕೊಂಡ್ಬಿಡ್ತಾಳೆ. ಎಷ್ಟು ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡಲ್ಲ. ಅಪ್ಪ, ಯಾರು ಇಷ್ಟೊತ್ತಿನಲ್ಲೆಲ್ಲ ಬರ್ತಾರಲ್ಲ, ಯಾರು? ಸರ್ಪ್ರೈಸ್! ಇನ್ನು ನಿದ್ದೆ ಮಾಡ್ತಿದ್ದ. ಹ್ಯಾಪಿ ಆ್ಯನಿವರ್ಸರಿ. ಏ ಲೂಸು, ನಿಂಗೇನು ಒತ್ತು ಗೊತ್ತು ಇಲ್ವಾ? ಯಾಕೆ ಇಷ್ಟೊತ್ತಿನಲ್ಲಿ ಬಂದಿದ್ಯಾ? ಏನು ಏನಾಯ್ತು ಈಗ? ನೀನಾದ್ರೆ ಯಾವಾಗಾದ್ರೆ ಅವಾಗ ನೋಡಕ್ ಬರ್ಬೋದು, ಇವಾಗ ನಾನು ಬಂದ್ರೆ ಪ್ರಾಬ್ಲಮ್ ಏನಾಯ್ತು? ಹಂಗಲ್ಲ ಕಣೆ. ಸರಿ, ಮೊದಲು ಒಳಗೆ ಬಾ ನೀನು. ಇಲ್ಲ, ನಾನು ಅಲ್ಲಿಗೆ ಬರಲ್ಲ. ನಮ್ಮ ಮಾಮೂಲಿ ಜಾಗ ಇದೆಯಲ್ಲ, ಅಲ್ಲೇ ಹೋಗಿ ಮಾತಾಡ್ಕೊಳ್ಳೋಣ. ಚಳಿ ಕಣೆ. ಚುಪ್, ಬಾಯ್ ಮುಚ್ಕೊಂಡು ಬರ್ಬೇಕಷ್ಟೇ. ನಾನು ಹೋಗ್ಬೇಕು ಕಣೋ, ಬೇಗ. ಟೈಮ್ ವೇಸ್ಟ್ ಮಾಡಬೇಡ. ಬಾ ಹೋಗೋಣ, ಬಾ. ಸರಿ. ಏನಾದರೂ ಅರ್ಜೆಂಟಾಗಿ ಮಾತಾಡಬೇಕು ಅಂದರೆ ಕಾಲ್ ಮಾಡ್ಬೇಕು ತಾನೇ? ಇಲ್ಲ, ನಾನು ಡೈರೆಕ್ಟಾಗಿ ಮಾತಾಡಬೇಕು ಅಂತ ಬಂದೆ. ಅಯ್ಯೋ, ಮತ್ತದೇನು ತಪ್ಪು ಮಾಡೋದು? ನನ್ನಿಂದ ಏನಾದರೂ ಬೇಜಾರಾಗಿದ್ರೆ ನನ್ನ ಕ್ಷಮಿಸ್ಬಿಡು. ಏ ಅದೆಲ್ಲ ಕಣೋ, ಮತ್ತೆ ಸುಮ್ಮನೆ ಹಾಗೆ ಮಾತಾಡೋಣ ಅಂತ ಬಂದೆ. ಹೌದು, ಬಿಸ್ನೆಸ್ ಪ್ಲಾನ್ ಎಲ್ಲಿವರೆಗೂ ಬಂತು? ಲೋನ್ ಅಪ್ರೂವಲ್ ಆಯ್ತಾ? ಅಯ್ಯೋ, ಇನ್ನೂ ಇಲ್ಲ ಕಣೆ. ಅದು ಇದು ಪ್ರೊಸೀಜರ್ ಅಂತ ಡಿಲೇ ಮಾಡ್ತಿದ್ದಾರೆ. 2 months ಆಗ್ಬೋದು. ಅಲ್ಲಿವರೆಗೂ ನಾನು ಫೋನಲ್ಲಿರೋ ಅಮೌಂಟ್ನ ಯೂಸ್ ಮಾಡ್ಕೊ. ಪಿನ್ ನೆನಪಿದೆ ತಾನೆ? ಅದೆಲ್ಲ ಏನು ಬೇಡ. ನನ್ನ ಫ್ರೆಂಡ್ ಪಾರ್ಟ್ ಟೈಮ್ ಜಾಬ್ ನೋಡ್ತಿದ್ದಾನೆ. ನೋಡ್ತಾನೆ. ಬಾಯ್ ಮುಚ್ಕೊಂಡು ನನ್ನ ಫೋನಲ್ಲಿರೋ ಅಮೌಂಟ್ನ ಯೂಸ್ ಮಾಡ್ಕೊ. ನೋಡೋಣ ಬಿಡು. ನೋಡ್ತಾ ನೋಡ್ತಾ 4 ವರ್ಷ ಆಗೈತೆ ಕಣೋ. ನನಗಂತೂ ನೆನ್ನೆ ಮೊನ್ನೆ ನಡೆದಿರೋ ಥರನೇ ಇದೆ. ನಿನಗೇನೋ ನೆನ್ನೆ ಮೊನ್ನೆ ನಡೆದಿರೋ ಥರ ಇದೆ. ವರ್ಷಾನ್ಗಟ್ಲೆ ಅನುಭವಿಸಿರೋ ನಾನೇನೋ ಕಾಟ ಕೊಟ್ಟೆ ನಿನಗೆ? ಕಾಲೇಜಲ್ಲಿ ಒಂದು ಜಗಳ ಕೂಡ ನಾನು ಆಡಿಲ್ಲ. ಏನೋ ಸಣ್ಣ ಪುಟ್ಟು ಬಿಟ್ಟು. ಸುಮ್ಮನೆ ಹೇಳ್ದೆ ಕಣೆ. ಅದು ಸರಿ, ಏನು ಇವತ್ತು ಎಕ್ಸ್ಟ್ರಾ ಮೀಟ್ರು ಬಂದಿದೆ? ನನ್ನ ನೋಡಿಕೊಂಡು ಇಷ್ಟು ದೂರ ಬಂದ್ಬಿಟ್ಟಿದ್ಯಾ? ಏನು ಸಮಾಚಾರ? ಅದೇನೋ ಕಣೋ, ಈ ಮೂತಿನ ನೋಡ್ತಾನೆ ಇರಬೇಕು ಅಂತ ಅನಿಸ್ತಿದೆ. ಇವತ್ತು ಆ್ಯನಿವರ್ಸರಿ ಅಲ್ಲ, ಸ್ಪೆಷಲ್ ಆಗಿರುತ್ತಂತ ಬಂದೆ. ಇದೇ ದಿನ ತಾನೇ ನಂಗೆ ಪ್ರಪೋಸ್ ಮಾಡಿರೋದು. ಅದೇ ಥರ ಪ್ರಪೋಸ್ ಮಾಡ್ತೀಯಾ? ಪ್ಲೀಸ್ ಕಣೋ, ಪ್ಲೀಸ್. ಸರಿ ನಡಿ. ಅದು ಅದು ರೆಕಾರ್ಡ್ ಬುಕ್ ಬೇಕಿತ್ತಾ? ಇಲ್ಲ ಇಲ್ಲ ಇಲ್ಲ, ಅದು ಟೈಮ್ ಆಗ್ತಿದೆ. ಅದು ಅದು ನೀವಂದರೆ ನಂಗೆ ತುಂಬ ಇಷ್ಟ. ನಿಮ್ಮ ಫ್ರೆಂಡ್ ಚೆನ್ನಾಗಿರೋ ನೀವೇ ಕಾಣ್ತಾ ಇರ್ತೀರಾ. ಮನೇಲಿ ಸುಮ್ಮನೆ ನಗ್ತಾ ಇರ್ತೀನಿ. ಬೆಳಗ್ಗೆ ಸಂಜೆ ಥರ ಕಾಣುತ್ತೆ, ಸಂಜೆ ಮುಂಜಾನೆ ಥರ ಕಾಣುತ್ತೆ. ಎಷ್ಟೇ ಸೀಸನ್ ಚೇಂಜ್ ಆದರೂ ನಿಮ್ಮ ಮೇಲಿರೋ ಪ್ರೀತಿ ಚೇಂಜ್ ಆಗಲ್ಲ. ಇದ್ರ ಮೇಲೆ ನಿಮ್ಮ ಇಷ್ಟ. ನಾನು ಬರ್ತೀನಿ. ಬಾಯ್ ಬಾಯ್. ಆ ಟೈಮ್ ನೆನೆಸ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತಲ್ಲ, ಜೊತೆಗೆ ನಗುನೂ ಬರುತ್ತೆ. ಆದರೂ ನೀನು ಅವತ್ತು ಕಪಾಳ ಕೊಡಿಬಾರ್ದಾಗಿತ್ತು. ಈಗಲೂ ಆ ಸೌಂಡ್ ಹೆಂಗೆ ಕೇಳಿಸೋದೆ ಗೊತ್ತಾ? ಆಯಿತು, ಅದೆಲ್ಲ ಬಿಡು. ಹಳೇದೆಲ್ಲ ಯಾಕೆ ಇವಾಗ? ಮುಂದೆ ಆಗೋದನ್ನು ನೋಡು. ಮುಂದೆ ಇನ್ನೇನಾಗುತ್ತೆ? ಅಣ್ಣ ಹೆಂಗೋ ಮನೆ ಕಟ್ಟಿದ್ದಾನೆ. ನಾಳೆ ದಿನ ನಿನ್ನ ಮದುವೆ ಆಗಿ ಟೆರೆಸಲ್ಲಿ ಹಿಂಗೆ ಮಾತಾಡ್ತಾ ದಮ್ ಹೊಡಿತಿದ್ರೆ. ಹಾಗೆ ಹೇಳ್ಕೊಂಡು ಸಿಗರೇಟ್ ಹಚ್ಬಿಟ್ಟಾ? ನೆನ್ನೆ ನಮ್ಮ ಏರಿಯಾದಲ್ಲಿ ಏನಾಯ್ತು ಗೊತ್ತಾ? ನಮ್ಮ MLA ಮಗ ಪಟ್ ಅಂತ ಹೋಗ್ಬಿಟ್ಟ. ಅದು ಹಾರ್ಟ್ ಅಟ್ಯಾಕ್ ಆಗಿ. ಹೌದಾ? ಈ ಜೀವನನೇ ಹೆಂಗೆ ಕಣೆ, ಇವತ್ತಿರೋರು ನಾಳೆ ಇರಲ್ಲ. ನಾಳೆ ನಾನೇ ಹೋಗ್ಬಿಡ್ಬೋದು, ಹೇಳೋಕ್ಕಾಗಲ್ಲ. ಹೌದು, ನಾಳೆ ನಾನು ಪಟ್ ಅಂತ ಹೋಗ್ಬಿಟ್ರೆ? ನಾನೇನು ತಲೆ ಕೆಡ್ಸ್ಕೊಳಲ್ಲ. ನನ್ನ ಮಾವನ ಮಗ ನನಗೋಸ್ಕರ ವೆಯ್ಟ್ ಮಾಡ್ತಿದ್ದಾನೆ, ಅವನ್ನೇ ಮದುವೆ ಆಗ್ತೀನಿ. ಅಯ್ಯೋ ಪಾಪಿ. ಹ್ಞೂ ಕಣೋ, ಏನಾದರೂ ಕಳ್ಕೊಂಡ್ರೆ ಅದನ್ನೇ ನೆನೆಸ್ಕೊಂಡು ಕೊರಗ್ತಾ ಇರಬಾರ್ದು. ಜೀವನ ತುಂಬ ದೊಡ್ಡದು, ಮುಂದೆ ಹೋಗ್ತಾ ಇರಬೇಕು. ನೀನು ಹೇಳೋದು ಸರಿನೇ. ನಿಜವಾಗ್ಲೂ ಕಳ್ಕೊಂಡಿರೋ ಕ್ಷಣ ಹಾಗೂ ವ್ಯಕ್ತಿ ಮತ್ತೆ ಸಿಗಲ್ಲ. ಅದಕ್ಕೆ ಇರೋವರೆಗೂ ಖುಷಿಯಾಗಿರಬೇಕು. ಸರಿಯಮ್ಮ, ಆಯಿತು. ಆವಾಗಲಿಂದ ಕಾಲ್ ಬರ್ತಾ ಇದೆ. ಒಂದೇ ಒಂದು ನಿಮಿಷ ಹಿಂಗೋಗಿ ಬಂದ್ಬಿಡ್ತೀನಿ. ಈಗಲೇ ಹೋಗ್ಬೇಕಾ? ಒಂದೇ ಒಂದು ನಿಮಿಷ ಬಂದೆ.
ಹಲೋ, ಏನು ಎಷ್ಟೊಂದು ಸರಿ ಫೋನ್ ಮಾಡಿದ್ಯಾ? ಮಗ, ಎಷ್ಟು ಸಲನೋ ನಿನಗೆ ಕಾಲ್ ಮಾಡೋದು? ಯಾಕೋ, ಏನಾಯ್ತು? ನಿನ್ಗೊಂದು ವಿಷಯ ಹೇಳಬೇಕು, ಸ್ವಲ್ಪ ಆರಾಮಾಗಿರು. ಏನಾಯ್ತೋ? 1 ಅವರ್ ಮುಂಚೆ ನಿಮ್ಮ ಹುಡುಗಿಗೆ ಆಕ್ಸಿಡೆಂಟ್ ಆಗಿತ್ತು ಕಣೋ. ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ಲೋ, ನನ್ನ ಮಗನೇ, ಏನು ಮಾತಾಡ್ತಾ ಇದೀಯಾ? ಪ್ರ್ಯಾಂಕ್ ಮಾಡೋಕ್ಕೂ ಒಂದು ಲಿಮಿಟ್ ಇರಬೇಕು. ಮಗ, ಅರ್ಥ ಮಾಡ್ಕೊಳ್ಳೋ. ನಾನೊಬ್ಬ ಪ್ರ್ಯಾಂಕ್ ಮಾಡಿದ್ರೆ ಓಕೆ, ಎಲ್ಲರೂ ಯಾಕೋ ಮಾಡ್ತಾರೆ. ನಾನು ಬೇಗ ನಿಮ್ಮ ಮನೆ ಹತ್ರ ಬರ್ತೀನಿ, ಬೇಗ ಕೆಳಗೆ ಬಾ. ಹ್ಞೂ ಕಣೋ, ಏನಾದರೂ ಕಳ್ಕೊಂಡ್ರೆ ಅದನ್ನೇ ನೆನೆಸ್ಕೊಂಡು ಕೊರಗ್ತಾ ಇರಬಾರ್ದು. ಜೀವನ ತುಂಬ ದೊಡ್ಡದು, ಮುಂದೆ ಹೋಗ್ತಾ ಇರಬೇಕು. ಕಳ್ಕೊಂಡಿರೋ ಕ್ಷಣ ಹಾಗೂ ವ್ಯಕ್ತಿ ಮತ್ತೆ ಸಿಗಲ್ಲ. ಅದಕ್ಕೆ ಇರೋವರೆಗೂ ಖುಷಿಯಾಗಿರಬೇಕು. ರೋಶ್ನಿ, ರೋಶಿ, ರೋಶ್ನಿ.